ಕಾಫಿ ನಾಡು ಚಿಕ್ಕಮಗಳೂರಿನ ಪ್ರಕೃತಿಯ ಕಡೆಗೆ ಕಣ್ಣೋಡಿಸೋಣ. ಪ್ರಕೃತಿಯು ತನ್ಮಯತೆಯಿಂದ ಬಿಡಿಸಿದ ಸುಂದರ ವರ್ಣ ಚಿತ್ರದಂತೆ ಕಾಣುವ ತಾಣವೇ ಚಿಕ್ಕಮಗಳೂರು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಹಸಿರು ಹೊದಿಕೆಯನ್ನು ಹೊದ್ದು ಮಲಗಿರುವ ಈ ನಾಡು ಪ್ರವಾಸಿಗರ ಪಾಲಿನ ಸ್ವರ್ಗವಷ್ಟೇ ಅಲ್ಲ, ಹೃದಯಗಳಿಗೆ ಕವಿತೆಯ ಸಾಲುಗಳಂತೆ ಭಾಸವಾಗುವ ಅದ್ಭುತ ಲೋಕ. ಚಿಕ್ಕಮಗಳೂರಿನ ಭೂಪ್ರದೇಶಕ್ಕೆ ಕಾಲಿಡುತ್ತಿದ್ದಂತೆಯೇ ಗಾಳಿಯಲ್ಲಿ ತೇಲಿ ಬರುವ ಕಾಫಿ ಹೂವಿನ ಮಧುರ ಸುಗಂಧ ನಮ್ಮನ್ನು ಸ್ವಾಗತಿಸುತ್ತದೆ. ಎತ್ತ ನೋಡಿದರೂ ಕಣ್ಣಿಗೆ ತಂಪು ನೀಡುವ ಹಸಿರು ಬೆಟ್ಟಗಳು, ಸದಾ ಮುನಿಸಿಕೊಂಡವಳಂತೆ ಮುಖದ ಮೇಲೆ ಮಂಜಿನ ಮುಸುಕು ಹೊದ್ದಿರುವ ಗಿರಿ ಶಿಖರಗಳು ಇಲ್ಲಿನ ವೈಶಿಷ್ಟ್ಯ. ಹಾಗೆಯೇ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ ಮನುಷ್ಯನ ಮನಸ್ಸಿಗೆ ಜ್ಞಾನವು ದಾರಿದೀಪವಾಗುತ್ತದೆ. ದೀಪದಿಂದ ದೀಪವ ಹಚ್ಚಬೇಕು ಎಂಬಂತೆ ಜ್ಞಾನವು ಹಂಚಿದಷ್ಟು ವೃದ್ಧಿಯಾಗುವ ಅಕ್ಷಯ ಪಾತ್ರ ಎಂಬುದನ್ನು ಅಕ್ಷರಗೊಳಿಸುತ್ತಿರುವ ಇಲ್ಲಿನ ಪಂಡಿತ ಶಿರೋಮಣಿಗಳು. ಕೊನೆಗೆ ಚಿಕ್ಕಮಗಳೂರು ಎಂದರೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಪ್ರಕೃತಿಯೊಂದಿಗೆ ನಡೆಸುವ ಮೌನ ಸಂಭಾಷಣೆ. ನಗರದ ಜಂಜಾಟದಿಂದ ದೂರವಾಗಿ, ಮಂಜಿನ ಹನಿಗಳ ಸ್ಪರ್ಶದೊಂದಿಗೆ ಮೌನವಾಗಿ ಕುಳಿತು ಪ್ರಕೃತಿಯನ್ನು ಸವಿಯಲು ಇದಕ್ಕಿಂತ ಉತ್ತಮ ಜಾಗವಿಲ್ಲ. ನೀವು ಒಮ್ಮೆ ಇಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿನ ಒಂದು ಭಾಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೀರಿ ಎಂಬುದು ಸುಳ್ಳಲ್ಲ.